ಗರ್ಮ ಗರಂ ಟೊಮೆಟೊ ಬಾತ್ ಜೊತೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗ ಎರಡೇ ಗೇಣು ಕಣ್ರಿ. ನೀವು ಇದನ್ನು ನಾಷ್ಟಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಡಿನ್ನರ್ಗೆ ಯಾವಾಗ ಬೇಕಾದರೂ ನೀವು ಇದನ್ನು ಮಾಡ್ಬೋದು. ಹಾಗಾದರೆ ಬನ್ನಿ, ಅದಕ್ಕೆ ಏನೇನು ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತೀನಿ. ಅದಕ್ಕೆ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇದನ್ನೆಲ್ಲನೂ ಸೇರಿಸಿ ನಾವು ಒಂದು ಮಿಕ್ಸಿ ಜಾರಲ್ಲಿ ಸಣ್ಣಗೆ ರುಬ್ಕೋಬೇಕು. ನೀವು ಪುದೀನ ಇದ್ದರೆ ಪುದೀನೂ ಹಾಕ್ಕೋಬೋದು. ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಸಣ್ಣಗೆ ರುಣ್ಣಗೆ ಈ ಥರ ರುಬ್ಕೋಬೇಕು. ಇಷ್ಟು ಸಣ್ಣಗೆ ರುಬ್ಕೋಬೇಕು. ಇವಾಗ ನಮಗೆ ಒಗ್ಗರಣೆ ಹಾಕಲಿಕ್ಕೆ ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ ಮತ್ತು ಕಡಲೆಬೇಳೆ. ಪಾತ್ರೆಯಲ್ಲಿ ನಾವು ಎಣ್ಣೆ ಇಟ್ಕೊಂಡು ಒಗ್ಗರಣೆಗೆ ಇಟ್ಕೊಂಡಿದ್ವಲ್ಲ, ಕಡಲೆಬೇಳೆ ಹಾಕೋಣ. ಸಾಸಿವೆ, ಅದು ಚಟಪಟ ಅಂತ ಸಿಡಿಬೇಕು. ಅದಾದಮೇಲೆ ಕರಿಬೇವು, ಅದನ್ನು ಸ್ವಲ್ಪ ಕೈ ಆಡಿಸಿ. ಈರುಳ್ಳಿ ಹಾಕೋಣ. ಉದ್ದುದ್ದ ಹೆಚ್ಕೊಂಡಿರಬೇಕು ಈರುಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಹಾಕಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಹಸಿ ಇರಬಾರ್ದು. ಅದಾದಮೇಲೆ ಟೊಮೆಟೊ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ನೋಡಿ, ಈ ಥರ ಫ್ರೈ ಆಗಬೇಕು. ಸ್ವಲ್ಪ ಹವೇಜ್ ಮಸಾಲ, ನೀವು ಕ್ವಾಂಟಿಟಿ ನೀವು ಬೇಕಿದ್ರೆ 4 ಜನ ಇದ್ದರೆ ಸ್ವಲ್ಪನೂ ನೀವು ಬೇಕು ಮಾಡ್ಕೋಬೋದು. ಇದು ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲ ಹಾಕ್ತಾ ಇದ್ದೀನಿ. ಖಾರದ ಪುಡಿ. ಇವಾಗ ಚೆನ್ನಾಗಿ ಎಲ್ಲದನ್ನು ಮಸಾಲೆ, ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗ ನಾವು ಅಕ್ಕಿ ಎಷ್ಟು ಇಟ್ಟಿರ್ತೀವಲ್ಲ ಅದ್ರ 2ರಷ್ಟು, ಅಂದರೆ ನೀವು 1 ಕಪ್ ಅಕ್ಕಿ ಮಾಡ್ತಾಯಿದ್ರೆ 2 ಕಪ್ ನೀರು ಹಾಕಿ. 2 ಕಪ್ ಅಕ್ಕಿ ಏನಾದರೂ ಇದ್ದರೆ 4 ಕಪ್ ನೀರು ಹಾಕೊಳ್ಳಿ. ಇದು ನೀರೆಲ್ಲ ಕುದಿಬೇಕು. ಈಗ ನೀರು ಕುದೀತಾ ಇದೆ. ಇವಾಗ ನಮಗೆ ಅಕ್ಕಿ ಹಾಕೋಣ ನಾವು. ನೋಡಿ, ಈ ಥರ ಅಕ್ಕಿ ಹಾಕ್ತಾ ಇದ್ದೀವಿ. ನೀರು ಕುದೀತಾ ಇದೆ. ಇವಾಗ ನಾವು ಅಕ್ಕಿ ಸೇರಿಸ್ತಾ ಇದ್ದೀವಿ.